ಸರ್, BLOಗಳು ಮನೆ ಮನೆಗೆ ತೆರಳಿ ಈ ರೀತಿಯಾದಂತಹ SIR ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಆದರೆ ಒಂದ್ ಕಡೆ ಏನು ಬಿಜೆಪಿ ಒಂದ್ ಕಡೆ ಆರೋಪವನ್ನ ಮಾಡುತ್ತೆ, ಕಾಂಗ್ರೆಸ್ ಒಂದ್ ಕಡೆ ಆರೋಪವನ್ನ ಮಾಡುತ್ತೆ. ಏನಿದು SIR ಪ್ರಕ್ರಿಯೆ ಯಾವ ರೀತಿ ನಡಿಬೇಕು, ಏನ್ ಹೇಳ್ತೀರಿ? ನೋಡಿ, SR ಪ್ರಕ್ರಿಯೆ ಇರೋದು ಇದು ಭಾರತ ಚುನಾವಣಾ ಆಯೋಗ ನಡೆಸುವ ಪ್ರಕ್ರಿಯೆ. ಆರಂಭ ಮಾಡಿದ್ದು ಭಾರತ ಚುನಾವಣಾ ಆಯೋಗ. ಆ ಒಂದು ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರ ಕೂಡ ಒಪ್ಪಿಕೊಂಡು ಅವರಿಗೆ ಸಾಥ್ ನೀಡುವುದರ ಮೂಲಕ ಆ SR ಪ್ರಕ್ರಿಯೆಯನ್ನ ಇವತ್ತು ಎಲ್ಲಾ ಕಡೆ ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಬೂತಿಗೆ ಇವತ್ತು BLOಗಳನ್ನ ನೇಮಕ ಮಾಡೋದ್ರ ಮೂಲಕ ಆ ರಾಜ್ಯ ಸರ್ಕಾರ ಅಧಿಕಾರಿಗಳನ್ನು ನೇಮಿಸಿ BLOಗಳನ್ನ ನೇಮಿಸಿ ಇವತ್ತು ಪಾರದರ್ಶಕವಾಗಿ ಇವತ್ತು ಎಲ್ಲಾ ಮನೆ ಮನೆಗೆ ಭೇಟಿ ನೀಡುವುದರ ಮೂಲಕ SR ಪ್ರಕ್ರಿಯೆ ಪ್ರಾರಂಭವಾಗಿದೆ. ಆದ್ರೆ ಬಿಜೆಪಿ ಅವರಿಗೆ ಏನಾಗಿದೆ, ಅವ್ರಿಗೆ ಅವರೇ ನೋಡಿ, ಕೇಂದ್ರದಿಂದ ಭಾರತ ಚುನಾವಣಾ ಆಯೋಗ ಏನ್ ಪ್ರಕ್ರಿಯೆ ಜಾರಿ ಮಾಡಿತ್ತು ಅದೇ ಪ್ರಕ್ರಿಯೆಯನ್ನ ಇವತ್ತು ರಾಜ್ಯ ಸರ್ಕಾರ ಕೂಡ ಸಾಥ್ ಕೊಡ್ತಾ ಇದೆ. ಅವ್ರಿಗೆ ಏನಾಗಿದೆ, ಏನೋ ಮಾಡ್ಲಿಕ್ಕೆ ಕೆಲಸ ಇಲ್ಲ, ಸುಮ್ನೆ ಅಲ್ಲಿ ಬಂದು ವಿಡಿಯೋ ಚಿತ್ರೀಕರಣ ಮಾಡಿ ದಬ್ಬಾಳಿಕೆ ಮಾಡಿ BLOಗಳಿಗೆ ಹೆದರಿಸೋದು ಬದರಿಸೋದು ಈ ತರ ಎಲ್ಲ ಮಾಡ್ತಾ ಇದಾರೆ. ಇದರಿಂದ ಸುಮ್ನೆ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಾ ಇದಾರೆ. SIR ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪದೋಷಗಳಿಲ್ಲ. ಚುನಾವಣಾ ಆಯೋಗವು ನಿಯಮಾನುಸಾರ ಮತ್ತು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಕುರಿತು ಬಿಜೆಪಿ ಮಾಡುತ್ತಿರುವ ಆರೋಪಗಳು ಸಂಪೂರ್ಣವಾಗಿ ಆಧಾರರಹಿತವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಅಸ್ಫಾಕ್ ಕುಮಟ್ಕರ್ ಆರೋಪಿಸಿದರು. ಬಿಜೆಪಿ ಅವರು ಸುಳ್ಳು ಆರೋಪ ಮಾಡೋದ್ರ ಮೂಲಕ ನೋಡಿ, SR ಪ್ರಕ್ರಿಯೆ ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು ಎಲ್ಲವನ್ನ ಟ್ರೈನಿಂಗ್ ಆಗಿ BLOಗಳನ್ನ ಟ್ರೈನ್ ಮಾಡಿದ್ದಾರೆ ಸರ್ಕಾರದವರು. ಆ ಟ್ರೈನ್ ಮಾಡಿದ ತಕ್ಷಣನೇ BLOಗಳನ್ನ ಆ ಬೂತ್ ಮಟ್ಟಿಗೆ ನೇಮಕ ಮಾಡಿದ್ದಾರೆ. ಆ ಪ್ರತಿ ಮನೆಗೆ ಹೋಗಿ ಆ ಮತದಾರನ್ನ ಯಾವ ರೀತಿ ಫಾರ್ಮ್ ತುಂಬಬೇಕು, ಯಾವ ರೀತಿ ವ್ಯವಸ್ಥೆ ಪ್ರಕ್ರಿಯೆ ಮಾಡಬೇಕು ಅಂತ ವಿಸ್ತಾರವಾಗಿ BLOಗಳು ಹೇಳ್ತಾ ಇದ್ದಾರೆ. ಬಿಜೆಪಿ ಅವ್ರಿಗೆ ಏನು ಹೊಟ್ಟೆ ಕಿಚ್ಚು ಆಗ್ತಾ ಇದೆ ನನಗೆ ಗೊತ್ತಿಲ್ಲ. ಅವ್ರಿಗೆ ಎಲ್ಲೋ ಒಂದ್ ಕಡೆ ಮತದಾರರು ಎಲ್ಲೇ ವಾಲಂಟಿಯರ್ ಆಗಿ ಮತದಾರರು ಬಂದು ತಮ್ಮ ತಮ್ಮ ಹೆಸರು ಪಟ್ಟಿಯನ್ನ ನೋಡಿ ಅವೆಲ್ಲ ಪ್ರಕ್ರಿಯೆಯನ್ನ ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ. ಅವ್ರು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಏನ್ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಅವ್ರಿಗೆ ಆರೋಪ ಮಾಡ್ಲಿಕ್ಕೆ ಸರ್ಕಾರದ ಮೇಲೆ ಯಾವುದೇ ಅವಕಾಶ ಸಿಗ್ತಾ ಇಲ್ಲ. ಅದಕ್ಕೆ ಇವು ಇಲ್ಲ ಸಲದ ಆರೋಪ ಮಾಡಿ ಬಾಂಗ್ಲಾದೇಶ ಪಾಕಿಸ್ತಾನ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇವೆಲ್ಲ ಸತ್ಯಕ್ಕೆ ದೂರವಾದದ್ದು. ಬಿಜೆಪಿ ಅವರು ಹತಾಶರಾಗಿದ್ದಾರೆ. ಹತಾಶದಿಂದ ಇವತ್ತು ಈ ಒಂದು ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ. ನ್ಯೂಸ್ 88 ಜೊತೆ ಮಾತನಾಡಿದ ಅವರು, ಜನರಲ್ಲಿ ಗೊಂದಲ ಉಂಟು ಮಾಡುವ ಉದ್ದೇಶದಿಂದ ಬಿಜೆಪಿ ಸುಳ್ಳು ಆರೋಪಗಳನ್ನು ಮಾಡ್ತಿದೆ. ಚುನಾವಣಾ ಆಯೋಗದಂತಹ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಅನುಮಾನ ಹುಟ್ಟಿಸುವ ಪ್ರಯತ್ನ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಹೇಳಿದರು. SIR ಪ್ರಕ್ರಿಯೆ ಮತದಾರರ ಪಟ್ಟಿಯನ್ನ ನಿಖರ ಹಾಗೂ ನವೀಕೃತವಾಗಿಡುವ ಉದ್ದೇಶದಿಂದ ನಡೆಯುತ್ತಿದ್ದು, ಇದನ್ನ ರಾಜಕೀಯ ದೃಷ್ಟಿಯಿಂದ ನೋಡುವುದು ಸರಿಯಲ್ಲ. ಜನರು ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಚುನಾವಣಾ ಆಯೋಗದ ಅಧಿಕೃತ ಮಾಹಿತಿಯನ್ನೇ ನಂಬಬೇಕು ಎಂದು ಅವರು ಮನವಿ ಮಾಡಿದರು. ಬಿಜೆಪಿ ರಾಜಕೀಯ ಲಾಭಕ್ಕಾಗಿ ಚುನಾವಣಾ ಆಯೋಗದ ಕಾರ್ಯವೈಖರಿಯನ್ನ ಪ್ರಶ್ನಿಸುತ್ತಿದೆ. ಆದರೆ ಸತ್ಯಾಂಶಗಳು ಹೊರಬಂದ ಬಳಿಕ ಈ ಆರೋಪಗಳಿಗೆ ಯಾವುದೇ ಆಧಾರವಿಲ್ಲ ಎಂಬುದು ಸ್ಪಷ್ಟವಾಗಲಿದೆ ಎಂದು ಅಸ್ಫಾಕ್ ಕುಮಟ್ಕರ್ ಹೇಳಿದರು. ನೋಡಿ, ಪಾಪ BLOಗಳ ಬಗ್ಗೆ ಅವ್ರ ಕಷ್ಟ ನೋಡ್ಬೇಕು ನಾವು. ನೋಡಿ, BLO ಅಂದ್ರೆ ಅವರು ಮನುಷ್ಯರೇ. ಅವರು ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲ BLOಗಳು ಮನುಷ್ಯರೇ. ಅವ್ರಿಗೂ ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಕುಟುಂಬ ಅಂತ ಇದೆ. ಅವ್ರು ಬೆಳಗ್ಗೆ 10 ಗಂಟೆಗೆ ಬರಬೇಕು, ರಾತ್ರಿ 10 ಗಂಟೆಗೆ ಮನೆಗೆ ಹೋಗ್ಬೇಕು. ಅಷ್ಟರ ಸಮಯದಲ್ಲಿ ಅಲ್ಲೇ ಇರ್ತಾರೆ, ಆ ಮತದಾರ ಪಟ್ಟಿ ವ್ಯವಸ್ಥೆ ಪ್ರಕ್ರಿಯೆಯಲ್ಲಿ ಇರ್ತಾರೆ. ಆದ್ರೆ 10 ಗಂಟೆಗೆ ಮನೆಗೆ ಹೋದ್ಕೊಳ್ಳೆ ಮತ್ತೆ ಅಲ್ಲಿಂದ ಮತದಾರ ಫೋನ್ ಮಾಡ್ತಾರೆ, ಜನ ಏನ್ರಿ ನಮ್ದು ಆಧಾರ್ ಕಾರ್ಡ್ ಕೊಟ್ಬಿದ್ವಿ, ಅದು ಇದಾಗಿದೆ, ಇದು ಅದಾಗಿದೆ. ಅವ್ರಿಗೆ ಇಷ್ಟು ಟೆನ್ಷನ್ ಅಲ್ಲಿ ಹೈಪರ್ ಆಗಿದ್ದಾರೆ ಅವರು. ಪಾಪ ಇದು ಟೆನ್ಷನ್ ಆಗಿದೆ ಅವ್ರಿಗೆ. ಮನೆ ನೋಡ್ಬೇಕು, ಏನು ಇದು ಚುನಾವಣೆ ಪ್ರಕ್ರಿಯೆ SR ಬಗ್ಗೆ ಚಿಂತನೆ ಮಾಡಬೇಕು ಅಂತ ಬಹಳ ಟೆನ್ಷನ್ ಅಲ್ಲಿ ಅವ್ರು ಇದ್ದಾರೆ. ಯಾರು BLOಗಳು. ಈಗ ಒಂದು BLO ಈಗ ಮಂಡ್ಯ ಹಾಸನದಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಒಬ್ರು ಸತ್ರು, ಮತ್ತೊಬ್ರು ಗ್ರಾಮ ಲೆಕ್ಕಾಧಿಕಾರಿ ಹಾರ್ಟ್ ಆಗಿ ಒಬ್ರು ಸತ್ರು. ಇವೆಲ್ಲ ಪಾಪ ಅವರು ಟೆನ್ಷನ್ ಆಗಿ ಕೆಲಸದ ಒತ್ತಡ, ಆಮೇಲೆ ಇವ್ರು ಬಿಜೆಪಿ ಅವ್ರು ಮಾಡ್ತಿರೋದು, ಅಲ್ಲಿ ಪಾಪ BLOಗಳು ಕುಂತಿರ್ತಾರೆ. ಅವ್ರಿಗೆ ಆಜು ಬಾಜು ಪಕ್ಕದ ಮನೆಯಲ್ಲೂ ಬಡವರು ಏನೋ ಬಂದ್ ಕೂಡಲೇ ನಮ್ಮ ಮನೆಗೆ ಬಂದಾರೆ ಯಾರೋ ಚುನಾವಣಾಧಿಕಾರಿ, ಅವ್ರಿಗೆ ತಿಂಡಿ ಮಾಡೋದು, ಚಾ ಕೊಡೋದು, ನೀರು ಕೊಡೋದು ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಒಂದು ಕಟ್ಟಿ ಮೇಲೆ ಕುಂದಿರ್ತಾರೆ, ಚೇರ್ ಆಗಿ ಕುಂದಿರ್ತಾರೆ. ಅಲ್ಲಿ ಓಣಿಯವರೆಲ್ಲ ಬಂದು ಮುಖ್ಯಸ್ಥರ ಜೊತೆ ಮಾತಾಡಿ ಅಲ್ಲಿ ಇರುವಂತ ವ್ಯವಸ್ಥೆ ಕರೆಕ್ಟ್ ಆಗಿ ಯಾವ ರೀತಿ ಮಾಡ್ಬೇಕು ಅಲ್ಲ ಮಾಡ್ತಾ ಇದ್ದಾರೆ. ಪಾರದರ್ಶಕವಾಗಿ ಎಲ್ಲಾ BLOಗಳು ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಪಾರದರ್ಶಕ ಕೆಲಸ ಮಾಡ್ತಾ ಇದೆ. ಇವರಿಗೆ ಬಿಜೆಪಿ ಅವರಿಗೆ ಅನುಮಾನ ಬಂದ್ರೆ ಭಾರತ ಚುನಾವಣೆ ಆಯೋಗ ಮೇಲೆ ಅನುಮಾನ ಬಂದಂಗೆ. ಭಾರತ ಚುನಾವಣಾ ಆಯೋಗ ಯಾವ ರೀತಿ ಪ್ರಕ್ರಿಯೆ ಮಾಡಿದೆ, ಆ ಪ್ರಕ್ರಿಯೆ ಅಡಿಯಲ್ಲಿ ಇವತ್ತು ಸರ್ಕಾರ ಕೂಡ ಆ ಪ್ರಕ್ರಿಯೆ ಅಡಿಯಲ್ಲಿ SIR ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದೆ. ಆದ್ರೆ ಇವರು ಭಾರತೀಯ ಜನತಾ ಪಕ್ಷದವರಿಗೆ ಬೇರೆ ಕೆಲಸ ಇಲ್ಲ. ಇವರು ಸುಮ್ನೆ ಆರೋಪ ಮಾಡಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿದರೆ ಬಿಜೆಪಿ ಅವರ ಆಟ ನಡೆಯುವುದಿಲ್ಲ. ಎಲ್ಲಾ SIR ಪ್ರಕ್ರಿಯೆಯನ್ನ
ಪಾರದರ್ಶಕವಾಗಿ ಸುರಕ್ಷಿತವಾಗಿ ಎಲ್ಲರನ್ನ ಯಾವ ರೀತಿ ಮುಟ್ಟಬೇಕು ಆ ಮುಟ್ಟುವಂತ ವ್ಯವಸ್ಥೆ ನಮ್ಮ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪಾರದರ್ಶಕವಾಗಿ ಏನು ಮತದಾರರ ತೀವ್ರ ಪರಿಷ್ಕರಣೆ ಇದೆ SIR ಅಂತ ಹೇಳ್ತಾರೆ, ಇದು ಪಾರದರ್ಶಕವಾಗಿ ನಡೀತಾ ಇದೆ. ಯಾವುದೇ ರೀತಿಯಾದಂತಹ ಗೊಂದಲ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಒಟ್ಟಾರೆಯಾಗಿ ಒಂದ್ ಕಡೆ ಸೇರಿದ್ರೆ ಬಿಜೆಪಿಯವರು ಬಂದು ಅಲ್ಲಿ ಏನೋ ಗದ್ದಲ ನಡೀತಾ ಇದೆ ಅಂತ ಹೇಳಿ ಆರೋಪವನ್ನ ಕಾಂಗ್ರೆಸ್ ಮೇಲೆ ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಶ್ಫಾಕ್ ಕುಮಟಾಕ್ ಅವರು ಹೇಳಿದ್ದಾರೆ. ಯಾವುದೇ ರೀತಿಯಾದಂತಹ ಅನ್ಯಾಯಗಳು ಕೂಡ ನಡೀತಾ ಇಲ್ಲ, ಪಾರದರ್ಶಕವಾಗಿ BLOಗಳು ಕೆಲಸ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ತಮ್ಮ ಸರ್ಕಾರಿ ನೌಕರಿಯನ್ನ ಮಾಡಿಕೊಂಡು ರಾತ್ರಿ ಸಂಜೆ 5 ಗಂಟೆ ನಂತರ, ಸಂಜೆ 3 ಗಂಟೆ ನಂತರ, 4 ಗಂಟೆ ನಂತರ, 10 ಗಂಟೆ ತನಕ ಮಳೆ ಅನ್ನದೇ, ಚಳಿ ಅನ್ನದೇ, ಬಿಸಿಲು ಅನ್ನದೇ ರಾತ್ರಿ ತಮ್ಮ ಸಾವನ್ನು ಲೆಕ್ಕಿಸದೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಾರದರ್ಶಕವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗಬಾರದು, ಬಿಜೆಪಿ ಅವರ ಏನು ಆರೋಪಗಳಿಗೆ ತಲೆ ಒಡ್ಡಬಾರದು ಅಂತ ಹೇಳಿ ಅಶ್ಫಾಕ್ ಕುಮಟಾಕ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಆನಂದ್ ಜೊತೆ ಗಣೇಶ್ ಕುಮಾರ್ ಹಿರೇಮಠ್, ನ್ಯೂಸ್ 88 ಕರ್ನಾಟಕ, ಹುಬ್ಬಳ್ಳಿ.